ಮುಂಚಿನಲ್ಲೇ ಕೈ ಹಿಡಿದು ಕೋರುವ ಸ್ವಾಗತ, ಪಂಚಾಮೃತ ಸ್ವಾದನ್ನು ಸವಿದಂತೆ ಈ ಸ್ವಾಗತ. ಈ ಒಂದು ವೇದಿಕೆಗೆ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣದೆತ್ತ ಕೋಗಿ ಅನ್ನೋಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸುಸ್ವಾಗತವನ್ನು ಕೋರುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ರಮೇಶ್ ವಿಘ್ನೋ ಸರ್ ಅವರು, ಸನ್ಮಾನ ಸ್ವೀಕರಿಸತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಸನ್ಮಾನಿಸಿದ ಎಲ್ಲ ಸನ್ಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನು ಆತ್ಮೀಯವಾಗಿ ನಾವು ಅವರನ್ನು ಅಭಿವಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಈ ಕರ್ನಾಟಕ ಸುವರ್ಣ ಸಂಭ್ರಮ 50ರ ನಿಮಿತ್ತ ವಿವಿಧ ಕ್ಷೇತ್ರಕ್ಕೆ ಸಾಕ್ಷಿ ಆಗ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ, ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ, ಪ್ರಶಸ್ತಿ ನೀಡಿ ಗೌರವಿಸತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ ಉದ್ಘಾಟಕ ಪರನುಡಿಗಳು ಅವರಿಗೆ. ಸಮ್ಮೇಳನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಆಗಲೇ ಸ್ವಾಮೀಜಿಯವರು ಹೇಳಿದ ಪ್ರಕಾರ ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಅರ್ಥಪೂರ್ಣವಾಗಿ ಸ್ವಾಮೀಜಿಯವರು ಸಾದರಪಡಿಸಿರ್ತಕ್ಕಂಥದ್ದು, ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲ ತಿಳಿದಂಥ ವಿಷಯ. ಆಸಂಪೀರ್ ವಾಲಿಕಾರ್ ಅವರು 30 ವರ್ಷಗಳ ಹಿಂದೆ ನನ್ನ BEd ವಿದ್ಯಾರ್ಥಿ. ಅನೇಕ ಜನ ವಿದ್ಯಾರ್ಥಿಗಳು ಇಲ್ಲೇ ಆಸಕ್ತರಾಗಿ ಕುಳಿತಿರ್ತಕ್ಕಂಥ ನೋಡಿದ್ದೆ. ಅವನ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇಲ್ಲಿಯೂ ಸಹ ಮುಂದೆಯೂ ಸಹ ಭಾಳ ಹಸನ್ಮುಖದಿಂದ ಕಾರ್ಯವನ್ನು ಭಾಳ ಸಾಂಗೋಪವಾಗಿ ನಡೆಸ್ತಕ್ಕಂಥ ನೋಡಿದರೆ ನನ್ನಂಥ ಗುರುಗಳಾಗಿರ್ತಕ್ಕಂಥವ್ರು ನಾನೂ ಒಬ್ಬವ ಅಂತ ಶಿಷ್ಯನ ಪಡೆದಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಅವನಿಗೆ ಆಗ್ಲಲ್ಲೇ ಹೇಳ್ತಿದ್ದೆ, ನೀನು ಹಾಸಂಪೀರ್ ಅಲ್ಲ ಹಸನ್ಮುಖಿ ಪೀರ ನೀನು ಅಂತಕ್ಕಂಥ ನಾನು ಆಮೇಲೆ ಹೇಳ್ತಿದ್ದೆ. ಯಾಕಂದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ತ್ಯಾಗ ಇರಬೇಕು, ಹಸನ್ಮುಖ ಇರಬೇಕು, ಶಾಂತಿ ಇರಬೇಕು, ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಅಂದಾಗ ಮಾತ್ರ ಇಂಥ ಸಾಹಿತ್ಯ ಸಮ್ಮೇಳನಗಳು ಭಾಳ ಯಶಸ್ವಿಯಿಂದ ನಡೀಲಿಕ್ಕೆ ಸಾಧ್ಯ ಆಗ್ತವೆ. ಅಂಥೆಲ್ಲ ಗುಣಗಳನ್ನು ಅವರು ಹೊಂದಿರತಕ್ಕಂಥ ಕಾರಣಕ್ಕಾಗಿ ಅವ ಅಧ್ಯಕ್ಷನಾಗಿದ್ರೂ ಸಹ ಆ ಕಾರ್ಯಕಾರಿ ಮಂಡಳಿ ಎಲ್ಲ ಕೂಡಿದಾಗ ಮಾತ್ರ ಈ ಒಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ, ಈ ಬೆರಳುಗಳು ಎಲ್ಲವೂ ಸಮ ಆಗಿಲ್ಲ, ಆದರೆ ಇವೆರಡು ಎಲ್ಲ ಬೆರಳುಗಳು ಕೂಡಿಸಿದಾಗ ಮಾತ್ರ ಸಮ ಆಗಿ ಕಾಣ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ
ಕಾಣ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಶಕ್ತಿ ಹಾಸಂಪೀರ್ ವಾಲಿಕಾರ್ ಅವರಿಗೂ ಮತ್ತು ಅವರ ಆಡಳಿತ ಮಂಡಳಿ ವರ್ಗವ್ರಿಗೂ ಇರ್ತಕ್ಕಂಥದ್ದು. ಮಾನ್ಯರೇ, ಸಾಹಿತಿಗಳೇ, ಸಾಹಿತ್ಯ ಆಸಕ್ತರೇ, 2 ದಿವಸಗಳಿಂದ ನಡೆತಕ್ಕಂಥ ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಿಂದ ನಡೆಸ್ತಕ್ಕಂಥದ್ದು ಭಾಳ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಆಸಕ್ತರಿಗೆ ಭಾಳ ಸುಗಮವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು, ಸಜ್ಜನಿಕೆಯಿಂದ ನಡೆತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಡಿಸೆಂಬರ್ ತಿಂಗಳಲ್ಲಿ ನಡೆತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನನ್ನು ಒಬ್ಬ ಶಿಕ್ಷಣ ತಜ್ಞನಾಗಿ ನನ್ನನ್ನು ಇಲ್ಲಿ ನೇಮಕ ಮಾಡಿಕೊಂಡು ಅಲ್ಲಿ ಸನ್ಮಾನ ಮಾಡಿರ್ತಕ್ಕಂಥದ್ದು, ಆ ಸನ್ಮಾನ ನನಗೆ ಸಲ್ತಕ್ಕಂಥದ್ದಲ್ಲ, ಈ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಸಲ್ತಕ್ಕಂಥದ್ದೊಂದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನ ನೋಡಿದರೆ, ಅಖಿಲ ಭಾರತ ಸಮ್ಮೇಳನ ನೋಡಿದರೆ ಭಾಳ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥದ್ದನ್ನು ಅದು ಅದೇ ರೀತಿಯಾಗಿ ಇಲ್ಲಿ ಅಚ್ಚುಕಟ್ಟಾಗಿ ಭಾಳ ಸುಸಜ್ಜಿತವಾಗಿ ನಡೆಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾಕೆಂದರೆ ನಿನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಮೆಚ್ಚಬೇಕೆ ವಿನಃ ಸಣ್ಣ ಸಣ್ಣ ವಿಷಯಗಳನ್ನು ನಾವು ತಪ್ಪು ಹಿಡಿತಕ್ಕಂಥದ್ದು ಮೂರ್ಖತನ ಅಂತಕ್ಕಂಥ ನನ್ನ ಭಾವನೆ ಇರ್ತಕ್ಕಂಥದ್ದು. ಯಾರೋ ಒಬ್ಬರು ನೋಡಿದರು, ಕೆಲವೊಂದು ನೋಡಿದ್ರು, ಸಾರ್ ಮಹಾಪ್ರಾಣ ಬರಿಬೇಕಾಗಿತ್ತು ರೀ, ಅಲ್ಪ ಪ್ರಾಣ ಬರೆದ್ರಿ, ದೀರ್ಘ ಬರಿಬೇಕಾಗಿತ್ತು ರೀ, ಇನ್ನೊಂದು ಬರೆದ್ರಿ. ಅದು ಸಾಮಾನ್ಯವಾಗಿರೋ ತಪ್ಪು ಆಗಬಾರ್ದು, ಒಪ್ತಕ್ಕಂಥ ನಾನು ಮಾತು. ಆದರೆ ತಪ್ಪನ್ನು ತಿದ್ದಕ್ಕಂಥ ಸ್ವಭಾವ ಮನುಷ್ಯನಲ್ಲಿ ನಮ್ಮಲ್ಲಿ ಬರಬೇಕು. ಅದು ಬಹಿರಂಗವಾಗಿ ಮಾತನಾಡಿದ್ರೆ ಅದು ಆಗ್ತಕ್ಕಂಥದ್ದಲ್ಲ. ಯಾಕಂದರೆ ಕಷ್ಟಪಟ್ಟು ಯಾರು ಕೆಲಸ ಮಾಡಿರ್ತಕ್ಕೋ ಅವ್ರಿಗೆ ಅದರ ನೋವು ಏನು ಅಂತಕ್ಕಂಥ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿಯೇ ಈ ನನ್ನ ಹಾಸಂಪೇರು ವಾಲೇಕಾರ್ ಅವರಾಗಲಿ, ಅವರ ಆಡಳಿತ ಮಂಡಳಿಯವರಿಗಾಗಲಿ, ಕಾರ್ಯಕಾರಿ ಸಮಿತಿಯವರಾಗಲಿ ಈ 2 ದಿವಸಗಳ ಈ ಒಂದು ಸಮ್ಮೇಳನ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಬಂದಿರಲಿ ಅನಿಸುತ್ತಾ. 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂತಹ ಪ್ರೊಫೆಸರ್ ಮಳ್ಗಿ ಸರ್ ಅವರೇ, ಅವರನ್ನೊಳಗೊಂಡಂತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಸೇರಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡದ ಕಟ್ಟಾಳುಗಳಿಗೆ ನನ್ನ ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭುವಿನ ವಚನ, ಈ ಸಮಾರೋಪ ಸಮಾರಂಭ ಎಲ್ಲೋ ಒಂದು ಕಡೆ ಅಲ್ಲಮ್ಮ ಪ್ರಭುವಿನ ವಚನದಂತಿದೆ. ಹೆಣ್ಣು ಗುರಿಯಾಗಿ ಸತ್ತವ್ರನ್ನ 100 ಕೋಟಿ ಜನರನ್ನು ಕಂಡೆ, ಮಣ್ಣು ಗುರಿಯಾಗಿ ಸತ್ತವ್ರನ್ನ 100 ಕೋಟಿ ಜನರನ್ನು ಕಂಡೆ, ಹೊಣ್ಣು ಗುರಿಯಾಗಿ ಸತ್ತವ್ರನ್ನ 100 ಕೋಟಿ ಜನರನ್ನು ಕಂಡೆ, ಹೆಣ್ಣು ಹೊಣ್ಣು ಮಣ್ಣು ಗುರಿಯಾಗಿ ಸತ್ತವರನ್ನ 100 ಕೋಟಿ ಜನರನ್ನು ಕಂಡೆ, ನಿನ್ನನ್ನು ಗುಹೆಯಾಗಿ ಸತ್ತವ್ರು ನಾನು ಒಬ್ಬನು ಕಾಣೆನು ಗುಹೇಶ್ವರ. ಅಂದ್ರೆ ಇವತ್ತಿನ ಈ ಸಮಾರೋಪ ಸಮಾರಂಭದ ಕಾಡಿನಲ್ಲಿರ್ತಕ್ಕಂಥ ಎಲ್ಲರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನಗೆ ಎಲ್ಲೋ ಒಂದು ಕಡೆ ಕನ್ನಡವನ್ನು ನೆನಪಾರ್ತಕ್ಕಂಥ ನಾಡು ನುಡಿಗೆ ನಮ್ಮ ಜನಪ್ರತಿನಿಧಿಗಳಾಗಲಿ, 2ನೇ ಹಂತದ ನಾಯಕರುಗಳಾಗಲಿ, ವೇದಿಕೆ ಮೇಲೆ ಆಗಮಿಸಬೇಕಾಗಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಇವತ್ತು ಅವರ ಅನುಪಸ್ಥಿತಿ ನೋಡಿದರೆ ಬಹುಶಃ ಅಲ್ಲಮ್ಮ ಪ್ರಭುವಿನ ವಚನ ನೆನಪು ಬಂದು, ಇವತ್ತು ನಾನು ಒಂದು ರಾಜಕೀಯ ಪಕ್ಷದಲ್ಲಿ ಸುಮಾರು 25 ವರ್ಷಗಳವರೆಗೆ ದೀರ್ಘ ಪದಾಧಿಕಾರಿಯಾಗಿ ಒಂದು ಜಿಲ್ಲೆಯ ವಿವಿಧ ಹೋರಾಟಗಳನ್ನು ವೇದಿಕೆ ಮೇಲಿರ್ತಕ್ಕಂಥ ಬಹಳ ಜನರ ಜೊತೆ ನೋಡಿದ ಮ್ಯಾಗ ಬಹುಶಃ ನಮ್ಮ ಜಿಲ್ಲೆಗೆ ಏನು ಒಂದು ಕನ್ನಡದ ಕಟ್ಟಾಳು ಅಂದರೆ ಹಾಸಂಪೀರ್ ವಾಲಿಕಾರ್ ಅವರು ಒಬ್ಬರೇ ನಮ್ಮ ವಾಲಿಕಾರು ಅಂತ ಹೇಳಿದರೆ, ಕನ್ನಡದ ವಾಲಿಕಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಗೌರವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ನಿರಂಜನ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಇಂಗ್ಲೇಶ್ವರ ಅವರ ಪಾದಾರವಿಂದಗಳಲ್ಲಿ ನಮಿಸಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಸಮಾರೋಪ ಸಮಾರಂಭದ ಅಧ್ಯಕ್ಷ ನುಡಿಗಳನ್ನ ಹೇಳಲು ಬಹಳ ನನಗೆ ಸಂತೋಷ ಅನಿಸುತ್ತದೆ. ಯಾಕಂದರೆ ಹಾಸಂಪೀರ್ ವಾಲಿಕಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಅರ್ಥವನ್ನು ಕೊಟ್ಟು, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರಿಗೂ ಬಾಗಿಲನ್ನು ತೆಗೆದಿದೆ ಅಂತಕ್ಕಂಥ ಒಂದು ಸಮಾಜಕ್ಕೆ ಸಂದೇಶವನ್ನು ನೀಡುವುದರ ಮುಖಾಂತರ ಇತ್ತೀಚಿನ ಅವರ ಕಾರ್ಯಾವಧಿಯಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕನ್ನಡದ ನಾಡು ನುಡಿಗೆ ಅವರ ಒಂದು ಕೈಂಕರ್ಯ ಕಾರ್ಯವಾಗಿದೆ. ಇದಕ್ಕೆಲ್ಲ ಕೈ ಜೋಡಿಸಿರ್ತಕ್ಕಂಥ ಅವರ ಗೆಳೆಯರಿಗೆ, ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕೂಡ ಜಿಲ್ಲೆಯ ನಾಗರಿಕರ ಪರವಾಗಿ, ಕನ್ನಡ ಆಸಕ್ತರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ವೇದಿಕೆ ಮುಖಾಂತರ ಸಲ್ಲಿಸುತ್ತೇನೆ.
ಇಂಥ ಒಂದು ಯಶಸ್ವಿ ಸಮಾರಂಭಕ್ಕೆ, ಯಶಸ್ವಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕನ್ನಡ, ಜೈ ಕನ್ನಡಾಂಬೆ. ಕಲಾ ಶಿಬಿರದಾಗ ಅವ್ರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಗಿದೆ.